Greetings in the precious name of Jesus Christ of Nazareth. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenson Ministries. ಎಬೆನ್ಸನ್ ಸೇವೆಯ ಕನ್ನಡ ಸೇವೆಗೋಸ್ಕರ ನಿಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. For today's meditation, let us turn to the book of Habakkuk, chapter 3, verses 17 and 18. ಇವತ್ತಿನ ಧ್ಯಾನಕ್ಕಾಗಿ ನಾವು ಸತ್ಯವೇದದಲ್ಲಿ ಹಬಕ್ಕೂಕನ ಪುಸ್ತಕ 3ನೇ ಅಧ್ಯಾಯ 17-18 ಓದಿಕೊಳ್ಳೋಣ. Although the fig tree shall not blossom, neither shall fruit be in the vines, the labor of the olive shall fail, and the fields shall yield no meat. The flock shall be cut off from the fold, and there shall be no herd in the stalls. Yet I will rejoice in the Lord. I will joy in the God of my salvation. ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಿ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರೂ, ಹಿಂಡು ಅಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂಬುದೇ. Despite adversity, Habakkuk has faith in God. ಆಪತ್ತಿನ ಕಾಲದಲ್ಲಿ ಕೂಡ ಹಬಕ್ಕೂಕನಿಗೆ ದೇವರಲ್ಲಿ ನಂಬಿಕೆ ಇದ್ದಿತ್ತು. Even if he has to witness the devastation of his country, he will still rejoice in the Lord. ತನ್ನ ದೇಶದ ಆಪತ್ತು ಬಂದಿದ್ದರೂ ಕೂಡ ಆತನು ಯೆಹೋವನಲ್ಲಿ ನಂಬಿಕೆ ಇಟ್ಟದ್ದರಿಂದ ಆತನು ಉಲ್ಲಾಸವಾಗಿದ್ದನು. God will enable him to walk above the trials and sorrows of the times. ಆ ಕಷ್ಟಗಳಲ್ಲಿ ಆತನು ಇದ್ದರೂ ಕೂಡ ದೇವರು ಆತನನ್ನು ಶೋಧನೆಗಳಿಂದ ತಪ್ಪಿಸಲಿಕ್ಕೆ ಶಕ್ತನಾಗಿದ್ದಾನೆ. Habakkuk will rejoice in the Lord. ಹಬಕ್ಕೂಕನು ದೇವರಲ್ಲಿ ಸಂತೋಷಿಸಿದನು. Such is the triumph of faith. ಅದು ನಂಬಿಕೆಯ ಒಂದು ಫಲವಾಗಿರ್ತದೆ, ಜಯದ ಫಲವಾಗಿರ್ತದೆ. It trusts God in the darkest hours and sharpest trials. ಅದು ಬಹಳ ತೀಕ್ಷ್ಣವಾದಂಥ ಸಮಸ್ಯೆಗಳಲ್ಲಿಯೂ ಅಪಾಯಗಳಲ್ಲಿಯೂ ಕತ್ತಲೆಯಲ್ಲಿಯೂ ಅದು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. He looks forward with conviction to the dawning of the promised day of glory. ಆತನು ಮಹಿಮೆಯ ದಿನಕ್ಕಾಗಿ ಎದುರು ನೋಡುತ್ತಿದ್ದರಿಂದ ಆತನಿಗೆ ಆ ಒಂದು ಬಲ ಸಿಕ್ಕಿತೆಂಬುದಾಗಿ ನೋಡುತ್ತೇವೆ. Happiness consists not in the abundance of earthly things. ಆ ಸಂತೋಷವು ಲೋಕದ ಒಂದು ಆಸ್ತಿಯಲ್ಲಿ, ಸಿರುವಂತಿಕೆಯಲ್ಲಿ ಅದು ಇರುವುದಿಲ್ಲ. God himself is the portion of his own children and their reward. ದೇವರು ತನ್ನ ಮಕ್ಕಳಿಗೆ ಆತನೇ ಸ್ವಾಸ್ಥ್ಯವಾಗಿದ್ದಾನೆ, ಆತನೇ ಪ್ರತಿಫಲವನ್ನು ಕೊಡುವವನಾಗಿದ್ದಾನೆ. So his children can live upon him with contentment, though they are outwardly poor and disturbed. ಶಾರೀರಿಕವಾಗಿ ಅವರು ಬಡತನದಲ್ಲಿದ್ದರೂ, ಅವರು ಅನೇಕ ಆಪತ್ತಿನಲ್ಲಿದ್ದರೂ ಕೂಡ ಅವರು ದೇವರಲ್ಲಿ ಸಂತೋಷಿಸುವಂತ ಒಂದು ಅವಕಾಶವನ್ನು ಸತ್ಯವೇದದಲ್ಲಿ ನಾವು ನೋಡ್ತೇವೆ. They follow Christ not for loaves of bread or earthly riches. ಯೇಸು ಕ್ರಿಸ್ತನನ್ನು ವಿಶ್ವಾಸಿಗಳು ಹಿಂಬಾಲಿಸುವಂಥದ್ದು ಲೋಕದ ರೊಟ್ಟಿಗಾಗಿ ಅಲ್ಲ, ಸಿರುವಂತಿಗಾಗಿ ಕೂಡ ಅಲ್ಲ. For example, Job is the same when poor and full of sores as when he was rich and honorable. ನಾವು ಯೋಬನ ಬಗ್ಗೆ ನಾವು ನೋಡ್ಕೊಳ್ತೇವೆ. ಆತನು ಬಹಳ ಗೌರವ ಸ್ಥಿತಿಯಲ್ಲಿದ್ದರೂ ಕೂಡ, ಆತನು ಬಡತನದಲ್ಲಿದ್ದರೂ ಕೂಡ ಆತನು ದೇವರನ್ನು ನಂಬಿ ಆತನು ಉಲ್ಲಾಸಿಸಿದನು. In such times the believer rests upon God. ಅಂತ ಸಮಯಗಳಲ್ಲಿ ವಿಶ್ವಾಸಿಗಳು ದೇವರ ಮೇಲೆ ಅವಲಂಬಿಸಿರಬೇಕು. They live upon Christ and his promises, being content. ಅವರು ದೇವರ ವಾಗ್ದಾನಗಳಲ್ಲಿ, ದೇವರಲ್ಲಿ ಅವರು ಸಂತುಷ್ಟರಾಗಿರುತ್ತಾರೆ. Poor Lazarus can love God as well as rich Abraham. ಆತನು ಬಡ ಲಾಜರನನ್ನು, ಐಶ್ವರ್ಯವಂತನಾದ ಅಬ್ರಾಮನ್ನು ಕೂಡ ದೇವರನ್ನು ನಂಬಿದನು. Whatsoever be the earthly things and comforts, they endure with patience and rejoice in the Lord. ಲೋಕದ ಪರಿಸ್ಥಿತಿಗಳು ಹೇಗಿದ್ದರೂ ಕೂಡ ಅವರು ದೇವರನ್ನು ನಂಬಿ ದೇವರಲ್ಲಿ ಉಲ್ಲಾಸಗೊಂಡಿದ್ದರು. The Bible says, if one is saved, he has all things. ಸತ್ಯವೇದವು ಹೇಳ್ತದೆ, ಒಬ್ಬ ಮನುಷ್ಯನು ರಕ್ಷಿಸಲ್ಪಟ್ಟಿದ್ದರೆ ಆತನಿಗೆ ಎಲ್ಲವೂ ದೇವರಿಂದ ಕೊಡಲ್ಪಟ್ಟಿರ್ತದೆ. 2 Corinthians chapter 6 verse 10. ನಾವು 2 ಕೊರಿಂಥ 6:10 ನಾವು ನೋಡಿಕೊಳ್ತೇವೆ. As sorrowful yet always rejoicing, as poor yet making many rich, as having nothing yet possessing all things. 2 ಕೊರಿಂಥ 6:10 ನೋಡ್ತೇವೆ, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನು ಉಂಟು ಮಾಡುವವರು,
ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ. They possess all things by faith. ಅವರು ನಂಬಿಕೆಯಿಂದ ಎಲ್ಲವನ್ನು ಕೂಡ ಹೊಂದಿಕೊಂಡಿರುತ್ತಾರೆ. Believers are exposed to many sufferings and hardships in this life. ಈ ಒಂದು ಜೀವಿತದಲ್ಲಿ ವಿಶ್ವಾಸಿಗಳು ಅನೇಕ ಶೋಧನೆಗಳಲ್ಲಿ ಕಷ್ಟಗಳು ಕೂಡ ಒಳಗಾಗುವಂತವರಾಗಿದ್ದಾರೆ. By delighting in God, you may be able to endure all sufferings. ನಾವು ದೇವರಲ್ಲಿ ಆನಂದಿಸೋದ್ರಿಂದ ನಾವು ಎಲ್ಲವನ್ನು ಕೂಡ ಸಹಿಸಿಕೊಳ್ಳಲಿಕ್ಕೆ ತಾಳ್ಮೆಯನ್ನು ದೇವರು ಕೊಡುತ್ತಾರೆ. Obediently trust God and expect miracles. ನಾವು ವಿಧೇಯತ್ವದಿಂದ ದೇವರನ್ನ ನಾವು ನಂಬಿರಬೇಕು, ದೇವರ ಅದ್ಭುತಗಳನ್ನು ಎದುರು ನೋಡುವವರಾಗಿರಬೇಕು. May the Lord bless you all with these words. Amen. ಆ ದೇವರು ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡಿದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾಡುವಾತನೂ ಆಗಿದ್ದಿ. ಈ ಒಂದು ದಿನಕ್ಕಾಗಿ, ವಾರಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಮಾಡಿ ಕೊಂಡಾಡಿ ಸ್ತುತಿಸಿ ನಾವು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ನಾವು ಹಬಕ್ಕೂಕನಲ್ಲಿ ನೋಡ್ತೇವೆ, ಅಂಜೂರ ಚಿಗುರದಿದ್ದರೂ ನಾನು ಯೆಹೋವನಲ್ಲಿ ಉಲ್ಲಾಸವೆಂಬುದು ನಿನ್ನ ವಾಕ್ಯ ಹೇಳ್ತೇವೆ. ಅದಕ್ಕಾಗಿ ಸ್ತೋತ್ರ. ಹಾಗೂ ದೇವರ ಸಂತೋಷವೇ ನನ್ನ ಆನಂದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ಲೋಕದಲ್ಲಿ ಕಷ್ಟ, ಸಂಕಟ, ಹಿಂಸೆ, ನೋವುಗಳಿದ್ದರೂ ಕೂಡ ನೀನು ನಿನ್ನ ಮಕ್ಕಳನ್ನು ನೀನು ಅಂತ್ಯದವರೆಗೆ ಭಾಗ್ಯಕರವಾದ ನಿರೀಕ್ಷೆಯಲ್ಲಿ ನಡೆಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಯಾವಾಗಲೂ ಸಂತೋಷಿಸಿರಿ, ಎಲ್ಲದರಲ್ಲೂ ಉಲ್ಲಾಸ ಪಡ್ರಿ, ಯಾವಾಗಲೂ ಕೃತಜ್ಞತಾ ಸ್ತುತಿ ಮಾಡಿ ಎಂದು ಹೇಳುವುದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿಸ್ಕೊಳ್ತಿರೋ ಪ್ರತಿಯೊಬ್ಬರನ್ನು ಕೂಡ ನೀನು ಆಶೀರ್ವದಿಸು, ಅವರ ಹೃದಯಗಳಲ್ಲಿ ಕಾರ್ಯ ಮಾಡು. ಅವರು ಕೂಡ ಸ್ವಾಮಿ ನಿನ್ನನ್ನು ನಂಬಿ, ನಿನ್ನನ್ನು ಅವಲಂಬಿಸಿ, ನಿನ್ನನ್ನು ಹಿಂಬಾಲಿಸಿ, ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಮಾಡಿ ನೀನು ಕೊಡುವಂಥ ಎಲ್ಲ ದೈವಿಕ ಲೌಕಿಕ ಆಶೀರ್ವಾದ ಹೊಂದಿಕೊಂಡು ಸಮೃದ್ಧಿ ಜೀವಿತ, ಸಂತೃಪ್ತಿ ಜೀವಿತ, ಸಮಾಧಾನದ ಜೀವಿತವನ್ನು ಹೊಂದಿಕೊಳ್ಳುವಂತೆ ನೀನು ಸಹಾಯಿಸಬೇಕಾಗಿ ಈ ಸೇವೆ ಮುಖಾಂತರವಾಗಿ ಸ್ವಾಮಿ ನೀನು ಮಹಿಮೆ ಹೊಂದೋದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆಯನ್ನು ನಾವು ನಮ್ಮ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್.